ಹಾಯ್, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಎದ್ದ ತಕ್ಷಣನೇ ನುಗ್ಗೆ ಸೊಪ್ಪಿಂದು ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಖಾಲಿ ಹೊಟ್ಟೆಯಲ್ಲಿ. ತುಂಬ ಒಳ್ಳೇದದು. ಅದು ಜೊತೆಗೆ ಬೆಳಗ್ಗೆನೇ ಕುಡಿದ್ರೆ ಡೈಜೆಷನಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಸ್ಟಾರ್ಟ್ ಮಾಡಿದ್ದೀನಿ ಈಗ. ಜೊತೆಗೆ ಪೊಂಗಲ್ ಮಾಡಿದ್ದೆ. ಪೊಂಗಲ್ನ ಸ್ವಲ್ಪ ಬೇರೆ ಥರ ಮಾಡೋಣ ಅಂದ್ಬಿಟ್ಟು ಪೊಂಗಲಿಗೆ ಸೇಮ್ ಟು ಸೇಮು ಬೇಯಕ್ಕೆ ಇಟ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಜೀರಿಗೆನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಅದಕ್ಕೆ ಕಾಯಿ ತುರಿ ಹಾಕಿ ರುಬ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡರು, ಸಾಲ್ಟ್ ಹಾಕಿ ಒಗ್ಗರಣೆ ಕೊಡಬೇಕು. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇದು. ಮಾಮೂಲಿ ಮಾಡೋ ಪೊಂಗಲ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿದ್ರೆ ಪೊಂಗಲ್ ಅಂತೂ ಸಖತ್ತಾಗಿತ್ತು. ಅದ್ರ ಜೊತೆಗೆ ನಾನು ತಾಳಿಪಟ್ಟು ಮಾಡಿದ್ದೆ. ನಮ್ಮ ಸೈಡು ಶಿವಮೊಗ್ಗ ಸೈಡೆಲ್ಲ ಇದನ್ನು ತಾಳಿಪಟ್ಟು ಅಂತ ಹೇಳ್ತಾರೆ. ಈ ಸೈಡು ಇಲ್ಲಿ ಮಸಾಲೆ ರೊಟ್ಟಿ ಅಂತ ಹೇಳ್ತಾರೆ. ಸೇಮ್ ರೊಟ್ಟಿ ಥರನೇ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಹಸಿಮೆಣಸಿಗೆ ಎಲ್ಲ ಹಾಕ್ಬಿಟ್ಟು ಅದನ್ನು ನಾನು ತಾಳಿಪಟ್ಟು ಮಾಡಿದೆ. ಇವತ್ತಿನ ಬ್ರೇಕ್ಫಾಸ್ಟು ನಂದು ಹೀಗಿತ್ತು. ಪಾಪುಗೆ ಮೋನಂಗೆ ಲಂಚ್ ಬಾಕ್ಸ್ ಮಾಡಿ